ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜ್ ನಲ್ಲಿ ಪ್ರತಿದಿನವೂ ಒಂದೊಂದು ಹೊಸ ಆಸನವನ್ನ ಅಭ್ಯಾಸ ಮಾಡ್ತಾ ಆ ಆಸನದ ಲಾಭ, ಕಾಂಟ್ರಾ ಇಂಡಿಕೇಶನ್ ಮತ್ತು ಆ ಆಸನವನ್ನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ 30 ಡೇಸ್ ಚಾಲೆಂಜ್ ನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಚಾಲೆಂಜಿನ 12ನೇ ದಿನದ ಅಭ್ಯಾಸದಲ್ಲಿ ನಾವು ಒಂದು ಹೊಸ ಆಸನ ವಜ್ರಾಸನವನ್ನ ಅಭ್ಯಾಸ ಮಾಡೋಣ. ಈ ವಜ್ರಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಆಗುವಂತ ಲಾಭ, ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೆ ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡಲು ಈ ಆಸನ ಸಹಾಯ ಮಾಡುತ್ತೆ. ಮನಸ್ಸಿಗೆ ಶಾಂತಿಯನ್ನ ನೀಡಿ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಸಂಪೂರ್ಣ ಬೆನ್ನು ನೇರವಾಗಿರುವುದರಿಂದ ನಮ್ಮ ಭಂಗಿಯಲ್ಲಿ ಸ್ಪಷ್ಟತೆಯನ್ನ ಕಾಣಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ಈ ಆಸನವನ್ನ ಮೊಣಕಾಲು ನೋವು ಹಾಗೆ ಕಾಲಿನ ಹಿಂಬದಿಯಲ್ಲಿ ಗಾಯ ಆದವರು ಅಭ್ಯಾಸ ಮಾಡಬಾರದು. ಮತ್ತೆ ಶಸ್ತ್ರಚಿಕಿತ್ಸೆ ಆದವರು ಈ ಆಸನವನ್ನ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ವೈದ್ಯರ ಸಲಹೆಯನ್ನ ಪಡ್ಕೊಳ್ಳುವುದು ಉತ್ತಮ. ಬನ್ನಿ ವೀಕ್ಷಕರೇ, ಈಗ ವಜ್ರಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈಗ 30 ಡೇಸ್ ಚಾಲೆಂಜಿನ 12ನೇ ದಿನದ ಅಭ್ಯಾಸದಲ್ಲಿ ನಾವು ವಜ್ರಾಸನವನ್ನ ಅಭ್ಯಾಸ ಮಾಡೋಣ. ವಜ್ರಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ದಂಡಾಸನದ ಸ್ಥಿತಿಗೆ ಬರೋಣ. ಎರಡೂ ಕಾಲುಗಳನ್ನ ನೇರ ಮಾಡ್ತಾ ದಂಡಾಸನದ ಸ್ಥಿತಿ. ಈಗ ಬಲಮಂಡಿಯನ್ನ ಮಡಚಿಕೊಳ್ತಾ ಬಲ ಪಾದವನ್ನ ಬಲ ತೊಡೆಯ ಹೊರಗಡೆ ತೆಗೆದುಕೊಂಡು ಬನ್ನಿ. ಹಾಗೆ ಸಂಪೂರ್ಣ ನಿಮ್ಮ ದೇಹದ ಭಾರವನ್ನ ಬಲಕ್ಕೆ ತೆಗೆದುಕೊಂಡು ಬನ್ನಿ. ಅದಾದ ನಂತರ ಎಡ ಮಂಡಿಯನ್ನ ಮಡಚಿಕೊಳ್ಬೇಕು. ಎಡ ಪಾದ ಎಡ ತೊಡೆಯ ಪಕ್ಕ ಹತ್ರ ತೆಗೆದುಕೊಂಡು ಬನ್ನಿ. ಅದಾದ ನಂತರ ನಿಮ್ಮ ಸಂಪೂರ್ಣ ಪೃಷ್ಠಭಾಗವನ್ನ ಎರಡು ಹಿಮ್ಮಡಿ ಮೇಲೆ ಹಾಕಬೇಕು. ನಿಮ್ಮ ಸಂಪೂರ್ಣ ಪೃಷ್ಠಭಾಗವನ್ನ ಎರಡು ಹಿಮ್ಮಡಿ ಮೇಲೆ ಹಾಕಿ ಎರಡು ಹಸ್ತವನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಬೇಕು. ಹಾಗೆ ಕಣ್ಣನ್ನ ಮುಚ್ಕೊಳ್ತಾ ಈ ಸ್ಥಿತಿಯಲ್ಲಿ 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹೋಲ್ಡ್ ಮಾಡಿ. ನಿತ್ಯ ಈ ವಜ್ರಾಸನವನ್ನ ನಾವು ಅಭ್ಯಾಸ ಮಾಡುವುದರಿಂದ ನಮ್ಮ ಸಂಪೂರ್ಣ ದೇಹ ವಜ್ರದಂತೆ ಗಟ್ಟಿಯಾಗುತ್ತದೆ. 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಆದ ನಂತರ ಈಗ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಎರಡೂ ಕಾಲುಗಳನ್ನ ನೇರ ಮಾಡಿ. ಮೊದಲು ನಿಮ್ಮ ಬಲ ಕಾಲನ್ನ ನೇರ ಮಾಡ್ತಾ ಅದಾದ ನಂತರ ನಿಧಾನವಾಗಿ ನಿಮ್ಮ ಎಡಗಾಲನ್ನ ನೇರ ಮಾಡಿ ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೀರ್ಣ ಶಕ್ತಿಯನ್ನ ಸುಧಾರಿಸಿ ಹೊಟ್ಟೆಯುಬ್ಬರ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆಯನ್ನ ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡುವಂತ ಅತ್ಯಂತ ಉತ್ತಮವಾದ ಆಸನ ವಜ್ರಾಸನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ. ಹಾಗೆ ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು. ವೀಕ್ಷಕರೇ, ಪ್ರತಿಯೊಂದು ದಿನ ಹೊಸ ಆಸನವನ್ನ ಅಭ್ಯಾಸ ಮಾಡ್ತಾ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹರಿ ಓಂ ತತ್ಸತ್.